ಹಲೋ, ಯಾರು? ನಾನು ವೇಣು. ವೇಣುನಾ? ಯಾವ ವೇಣು? ನಾವು 6 ವರ್ಷ ಪ್ರೀತಿಸಿದ್ವಲ್ಲ, ನೆನ್ಪಿಲ್ವಾ? ವೇಣು? ನೀನಾ? ನಿನಗೆ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ಯಾ ಅಂತ ಹೇಳಿದ್ರು? ಎಲ್ಲರೂ ಹಾಗೆ ಅನ್ಕೊಂಡಿದ್ದಾರೆ, ಆದ್ರೆ ಅಲ್ಲಿರೋ ಒಬ್ಬ ವ್ಯಕ್ತಿ ನನ್ನ ಕಾಪಾಡ್ದ. ಮತ್ತೆ ನನಗ್ ಕಾಲ್ ಮಾಡೋದಕ್ಕೆ ಇಷ್ಟೊಂದ್ ತಡ ಯಾಕಾಯ್ತು? ನನಗೆ ನಿನ್ ನಂಬರ್ ಸಿಕ್ಕಿರ್ಲಿಲ್ಲ, ಇವಾಗ ತಾನೇ ಹುಡುಕ್ತೆ. ಆದ್ರೆ ಈಗಾಗ್ಲೇ ತುಂಬಾ ಲೇಟ್ ಆಯ್ತಲ್ಲ ವೇಣು. ಏನಾಯ್ತರ ಅದ? ನನಗೆ ಇನ್ 1 ಗಂಟೆಲಿ ಮದ್ವೆ. ಹಾಗಾದ್ರೆ ನಮ್ ಪ್ರೀತಿ ವಿಚಾರ? ಸಾರಿ ವೇಣು, ನಾನ್ ನಿನ್ನನ್ನ ಮರ್ತೋಗಿದ್ದೀನಿ. ನನಗಿವಾಗೆಲ್ಲ ನನ್ ಹುಡುಗನೇ, ನನಗಿನ್ಯಾವ ಪ್ರೀತಿನೂ ಬೇಡ. ಬಾಯ್. ಏನ್ ಪ್ರೀತಿ ಪ್ರೇಮ ಅಂತಿದ್ಯಾ? ಏನಾಯ್ತು? ಏನಕ್ಕೆ ಪ್ರೀತಿ ಪ್ರೇಮ? ಅದು ಮುಂಚೆ ನನಗೆ ಒಂದ್ ಲವ್ ಸ್ಟೋರಿ ಇತ್ತು. ಇಷ್ಟೇ ನಡೆದಿದ್ದು. ಓ, ಮತ್ತೆ ಈಗ ಮದ್ವೆ? ಅದೆಲ್ಲ ಹಳೆ ಕತೆ. ಕೆಲವೊಂದ್ ಸಂಬಂಧನ ಮರೆತ್ರೇನೆ ಕೆಲವು ಸಂಬಂಧ ಗಟ್ಟಿಯಾಗೋದು. ಸರಿ, ಬಾ ಹೋಗ್ ಮದ್ವೆ ಆಗೋಣ. ಸರಿ, ನಿನ್ನೆ ರೊಮ್ಯಾನ್ಸ್ ಮಾಡ್ತಿದ್ರೆ ಅವನ್ನ ನೆನ್ಸ್ಕೊತಲ್ಲ ತಾನೆ? ಹಾ, ಚಿಚಿ ಇಲ್ಲ. ಹಾಗಾದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಥರ ಆ ಎಕ್ಸ್ಪ್ರೆಷನ್ ಏನು? ನಿಜ, ಪ್ರಾಮಿಸ್. ಇದೇ ನನ್ ಮೊದಲನೇ ರಾತ್ರಿ, ನಂಬಿ. ಹಾಗಾದ್ರೆ ಮೊದಲನೇ ಸಾರಿ, 2ನೇ ಸಾರಿ ಆ ವೇಣು ಎಂಜಾಯ್ ಮಾಡದ್ನಾ? ನೋಡಿ, ಪ್ಲೀಸ್ ಹೀಗೆಲ್ಲ ಮಾತಾಡ್ಬೇಡಿ. ಅವನು ನನಗಿನ್ನ ಚೆನ್ನಾಗಿ ಮಾಡ್ತಾನ? ಅವನನ್ನ ನಿಜವಾಗ್ಲೂ ಯಾವತ್ತೂ ಮುಟ್ಟಿಲ್ಲ. ಹೌದಾ? 6 ವರ್ಷ ಪ್ರೀತಿಸಿ ಮುಟ್ಟಿಲ್ವಾ? ನಿಜ, ನಾನ್ ತುಂಬಾ ಸ್ಟ್ರಿಕ್ಟ್ ಆಗಿದ್ದೆ. ನನ್ ಮನ್ಸಲ್ಲಿ ನೀವಲ್ದೆ ಬೇರೆ ಯಾರೂ ಇಲ್ಲ. ಏನೋ ನಿನ್ ಮಾತ್ ಮೇಲೆ ನಂಬಿಕೆನೇ ಬರ್ತಾ ಇಲ್ಲ. ಹೇಳಿ, ಏನ್ ಮಾಡು ಅಂತೀರಾ ಮಾಡ್ತೀನಿ. ನೀವು ನಂಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತೀರೋ ಮಾಡ್ತೀನಿ. ಟೈಮ್ ಬಂದಾಗ ಹೇಳ್ತೀನಿ. ಅಲ್ಲಿ ತನಕ ಬಾಯಿ ಮುಚ್ಕೊಂಡು ಮಲ್ಕೋ. ಏನ್ರಿ, ಟಿಫನ್ ರೆಡಿ ಮಾಡಿದ್ದೀನಿ, ತಿನ್ಬಿಟ್ಟು ಹೊರಡಿ. ಓ, ಟಿಫನಲ್ಲಿ ಮತ್ ಬರೋ ಔಷಧಿ ಹಾಕಿ ನಾನು ಮಲ್ಕೊಂಡ್ಮೇಲೆ ಅವನಿಲ್ಲಿ ಕರ್ಸಿ ಎಂಜಾಯ್ ಮಾಡೋಣ ಅಂತ ತಾನೆ? ಯಾಕ್ರಿ ಪದೇ ಪದೇ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಹಾಗಾದ್ರೆ ಮಧ್ಯಾಹ್ನ ಮಾತಾಡಿದ್ರೆ ಓಕೆನಾ? ಛೆಛೆ, ನಾನು ಆ ಉದ್ದೇಶದಿಂದ ಹೇಳಲಿಲ್ಲ. ನೀನ್ ಟಿಫನ್ನ ನೀನೇ ತಿನ್ನು. ನಾನು ಹೊರಗಡೆ ಹೋಗ್ತಾ ಇದೀನಿ ಅಂತ ಯಾರನ್ನಾದ್ರೂ ಕರೆದ್ರೆ ಚೆನ್ನಾಗಿರಲ್ಲ. ಹಾ ಸರಿ, ಇಡ್ತೀನಿ, ಬಾಯ್. ಇಲ್ ನೋಡಿ, ನನ್ ಸ್ಯಾರಿ ಹೇಗಿದೆ? ಕೆಟ್ಟದಾಗಿದೆ ಅಂದ್ರೆ ಬಿಸಾಕ್ತಿಯಾ? ಅದ್ ಸರಿ, ಈ ಸೀರೆ ಎಲ್ಲಿಂದ ಬಂತು? ಇವತ್ತು ನನ್ ಹುಟ್ಟಿದಬ್ಬ ಅಂತ ಅಮ್ಮ ತೆಗೆದುಕೊಟ್ಟಿದ್ದು. ಅಮ್ಮನ ನಂಬೋದಾ?
ಏನ್ರಿ ಹಾ. ಕುಡ್ದು ಬಂದಿದ್ದೀರಾ? ಇನ್ನೇನ್ ಮಾಡು ಅಂತ್ಯ? ನನ್ನ ಹೆಂಡತಿ ನನ್ ಬಿಟ್ಟು ಯಾರ ಹತ್ರನೋ ಮಾತಾಡ್ತಿದ್ದಾಳಂತ ಅನುಮಾನದಿಂದ ಕುಡ್ದೆ. ನನ್ನ ಸಾಬೀತ್ ಮಾಡ್ಕೊಳಕ್ಕೆ ಏನ್ ಮಾಡು ಅಂತೀರೋ ಹೇಳಿ ಹೇಳಿ. ಹಾಗಾದ್ರೆ ಸತ್ತೋಗು. ಹ? ಸತ್ತೋಗು ಅಂದ್ರಿ ಅಲ್ವಾ? ನೋಡಿ, ನೈಫ್ ತಗೊಂಡ್ ಬಂದಿದ್ದೀನಿ. ನಿಮ್ ಮುಂದೆನೆ ಸತ್ತೋಗ್ತೀನಿ. ಬಿಡು. ಬಿಡಿ ನನ್ನ, ಸಾಯಕ್ ಬಿಡಿ ನನ್ನ. ಇದೆಲ್ಲ ತಡ್ಕೊಳ್ಳೋ ಬದಲು ಸಾಯೋದೇ ಒಳ್ಳೇದು. ಸಾರಿ ರಾಧಾ, ನನಗೋಸ್ಕರ ನಿನ್ ಪ್ರಾಣನೇ ಕೊಡ್ತೀಯ ಅಂತ ನನಗೆ ಗೊತ್ತಿರ್ಲಿಲ್ಲ. ನೀವು ನನ್ನ ಹಸ್ಬೆಂಡ್ ರೀ. ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನನ್ನ ನಂಬ್ರಿ. ಸರಿ ಸರಿ ರಾಧಾ, ನಾನೇ ಚೇಂಜ್ ಆಗ್ತೀನಿ. ನಾಳೆಯಿಂದ ನಾವಿಬ್ರು ಸೇರಿ ಒಳ್ಳೆ ಜೀವನ ಶುರು ಮಾಡೋಣ. ವಿಷ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ. ಹಲೋ. ಹಲೋ ವೇಣು, ನನ್ ಗಂಡ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು ಕಣೋ. ಇವಾಗ ನಾನು ಒಬ್ಬಂಟಿ ಆಗೋಗಿದ್ದೀನಿ. ನನ್ನ ಮದ್ವೆ ಮಾಡ್ಕೋತೀಯಾ?